ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಸಾಮಾನ್ಯವಾಗಿ ನಮ್ಮ ಜನರು ಮೊಸರು ಮತ್ತು ಬೆಲ್ಲ ಎರಡನ್ನ ಒಟ್ಟಿಗೆ ತಿನ್ನಲು ಇಷ್ಟಪಡ್ತಾರೆ. ಆದರೆ ಇದು ಕೇವಲ ಒಂದು ಶಕ್ತಿವರ್ಧಕ ಆಹಾರ ಸಂಯೋಜನೆ ಮಾತ್ರ ಅಲ್ಲ. ಮೊಸರು ಮತ್ತು ಬೆಲ್ಲವನ್ನ ಒಟ್ಟಿಗೆ ಸೇವಿಸುವುದರಿಂದ ದೇಹಕ್ಕೆ ಅನೇಕ ಅದ್ಭುತ ಪ್ರಯೋಜನಗಳು ಉಂಟಾಗುತ್ತವೆ. ಇದು ಮೆದುಳಿನ ಕೋಶಗಳನ್ನ ಆರೋಗ್ಯವಾಗಿಡುವುದರ ಜೊತೆಗೆ ದೇಹವನ್ನ ತಂಪಾಗಿಸಲು ಸಹಾಯ ಮಾಡುತ್ತದೆ. ಹಾಗಿದ್ರೆ ಈ ಸಿಂಪಲ್ ಕಾಂಬಿನೇಷನ್ ನಮ್ಮ ದೇಹದ ಯಾವೆಲ್ಲ ಭಾಗಗಳಿಗೆ ಯಾವ ರೀತಿ ಸಹಾಯ ಮಾಡುತ್ತದೆ ಎನ್ನುವುದನ್ನ ತಿಳಿದುಕೊಳ್ಳೋಣ ಬನ್ನಿ. ಮೊಸರು ಮತ್ತು ಬೆಲ್ಲದ ಪವರ್ಫುಲ್ ಕತೆ ಇದು. ಹೌದು, ಮೊಸರು ಮತ್ತು ಬೆಲ್ಲವನ್ನ ಒಟ್ಟಿಗೆ ತಿಂದ್ರೆ ಅದು ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಂದು ತಜ್ಞರು ಹೇಳ್ತಾರೆ. ಇದು ಶಕ್ತಿವರ್ಧಕ ಆಹಾರ ಮಾತ್ರವಲ್ಲದೆ ಮೆದುಳಿನ ಕೋಶಗಳನ್ನ ಆರೋಗ್ಯವಾಗಿಡಲು ಕೂಡ ಸಹಾಯಕ. ಇನ್ನು ಮೊಸರಿನೊಂದಿಗೆ ಬೆಲ್ಲ ಸೇವಿಸೋದ್ರಿಂದ ಚಯಾಪಚಯ ಕ್ರಿಯೆ ಆರೋಗ್ಯಕರವಾಗಿ ಇರುತ್ತದೆ. ಒಂದು ಬಟ್ಟಲು ಮೊಸರನ್ನ ಸ್ವಲ್ಪ ಬೆಲ್ಲದೊಂದಿಗೆ ಬೆರೆಸಿ ಪ್ರತಿದಿನ ತಿನ್ನುವುದರಿಂದ ದೇಹದ ಉಷ್ಣತೆಯನ್ನ ಕೂಡ ಕಾಪಾಡುತ್ತದೆ. ಇದಕ್ಕೆ ಒಂದು ವಿಶೇಷ ವಿಷಯ ಅಂದ್ರೆ ಮೊಸರು ಮತ್ತು ಬೆಲ್ಲವನ್ನ ಒಟ್ಟಿಗೆ ಸೇವಿಸೋದ್ರಿಂದ ರಕ್ತಹೀನತೆ ಅಂತ ಕಾಯಿಲೆಗಳು ಕೂಡ ಬರದಂತೆ ತಡೆಯುತ್ತದೆ. ಇನ್ನು ಪ್ರತಿದಿನ ಈ ಸಂಯೋಜನೆಯನ್ನ ಸೇವಿಸುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ ಮತ್ತು ಇದು ರಕ್ತ ಶುದ್ಧೀಕರಣದ ಕಾರ್ಯವನ್ನ ಕೂಡ ನಿರ್ವಹಿಸುತ್ತದೆ. ರಕ್ತಹೀನತೆ ಮತ್ತು ರಕ್ತದ ಕೊರತೆಯಿಂದ ಬಳಲುತ್ತಿರುವವರು ಈ ಕಾಂಬಿನೇಷನ್ ಅನ್ನ ತಮ್ಮ ಆಹಾರದಲ್ಲಿ ಸೇರಿಸಿಕೊಂಡ್ರೆ ಉತ್ತಮ ಪರಿಹಾರ ಶೀಘ್ರದಲ್ಲಿ ನೋಡಬಹುದು. ಹೀಗಾಗಿ ಮೊಸರು ಮತ್ತು ಬೆಲ್ಲ ಹೊಟ್ಟೆಯ ಆರೋಗ್ಯಕ್ಕೂ ವರದಾನ. ಇದು ಹೊಟ್ಟೆಯ ಚಯಾಪಚಯ ದರವನ್ನ ಹೆಚ್ಚಿಸುವ ಪ್ರೀಬಯಾಟಿಕ್ ಆಗಿದೆ. ಇದು ಆಹಾರವನ್ನು ವೇಗವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ಹೊಟ್ಟೆಯಲ್ಲಿ ಉಬ್ಬುವುದು ಅಥವಾ ಅಜೀರ್ಣದ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಬೆಲ್ಲವು ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯವಾಗಿಡಲು ಮತ್ತು ದೇಹವನ್ನ ನಿರ್ವಶೀಕರಣಗೊಳಿಸಲು ನೆರವಾಗುತ್ತದೆ. ಅಷ್ಟೇ ಅಲ್ಲದೆ ಮೊಸರು ಮತ್ತು ಬೆಲ್ಲದ ಸೇವನೆಯು ಮೂಳೆಗಳಿಗೂ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗುತ್ತದೆ. ಇನ್ನು ಇವೆರಡೂ ಒಟ್ಟಾಗಿ ಮೂಳೆಗಳನ್ನು ಬಲಪಡಿಸುತ್ತವೆ ಮತ್ತು ಕೀಲು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಮೊಸರು ಮತ್ತು ಬೆಲ್ಲದ ಸೇವನೆಯು ಮೂಳೆಗಳ ನಡುವೆ ತೇವಾಂಶವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಸಂಧಿವಾತ ಮತ್ತು ಮುಂತಾದ ಸಮಸ್ಯೆಗಳಿಂದ ನೀವು ಪಾರಾಗಬಹುದು, ತಡೆಗಟ್ಟಲೂಬಹುದು. ಆದರೆ ನೆನಪಿಡಿ, ಈ ವಿಷಯ ಸಾಮಾನ್ಯ ಮಾಹಿತಿಯನ್ನ ಆಧರಿಸಿಕೊಂಡಿದೆ. ಇದನ್ನ ನೀವು ಅಳವಡಿಸಿಕೊಳ್ಳೋ ಮೊದಲು ಒಮ್ಮೆ ವೈದ್ಯಕೀಯ ಸಲಹೆಯನ್ನ ತಪ್ಪದೇ ತೆಗೆದುಕೊಳ್ಳೋದು ಬಹಳ ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.